ತಲೆಗೆ ಸರಿಯಾಗಿ ಎಣ್ಣೆ ಹಾಕೋದಿಲ್ಲ, ಶಾಂಪು ಹಾಕಿದ್ರೆ ಅದಕ್ಕೆ ಸರಿಯಾಗಿ ನೀರ್ ಹಾಕಿ ತೊಳೆದಿರೋದಿಲ್ಲ, ಕೂದಲೆಲ್ಲ ಉದುರೋಗೋದಕ್ಕೆ ಇನ್ನೊಂದು ಕಾರಣ. ಮತ್ತೆ ಆಮ್ಲ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬೆಟ್ನೆಲ್ಲಿಕಾಯಿ ಯಾವ ರೂಪದಲ್ಲಾದ್ರೂ ತಗೊಳ್ಬೋದು. ಕುದಿಸಿ ಬೇಕಿದ್ರು ಕುಡಿಬೋದು, ಹಾಗೆ ಬೇಕಿದ್ರು ತುರಿದ್ಬಿಟ್ಟು ಉಪ್ಪು ಹಾಕೊಂಡು ತಿನ್ಬೋದು. ಅದರಲ್ಲಿ ಚಿತ್ರಾನ್ನ ಮಾಡ್ಕೊಳ್ಬೋದು. ಯಾವ್ದು ಕಂಫರ್ಟಬಲ್ ಈಸಿ ಅನ್ಸುತ್ತೆ ನಿಮ್ ಕೈಗೆ ಎಟ್ಕುತ್ತೆ ಅದನ್ನ ಮಾಡ್ಬೋದು. ಆಲ್ಮೋಸ್ಟ್ ಡೈಲಿ ಒಂದು ಆಮ್ಲನ ಉಪಯೋಗಿಸಿದ್ರೆ ಸ್ವಲ್ಪ ದಿವಸ ಒಳ್ಳೇದು. ಪ್ರತಿಯೊಂದು ಮೆಡಿಸಿನ್ಸ್, ಪ್ರತಿಯೊಂದು ಆಹಾರ ಪದಾರ್ಥಗಳನ್ನ ತಗೊಂಡಾಗ ಕೂಡ ಇಷ್ಟಿಷ್ಟು ಅಂತ ಗ್ಯಾಪ್ ಇರಲಿ. ಸೋಂಫನ ಅರ್ಧ ಸ್ಪೂನ್ ಸೋಂಫ್ ಅಂತ ಇರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನ ಬಾಯ್ಲ್ ಮಾಡಿ ಕುಡಿಯಕ್ಕೆ ಹೇಳ್ತಾ ಇದ್ದಾರೆ. ಟೀ ಮತ್ತು ಕಾಫಿಯ ಬದಲಾಗಿ ಅದನ್ನ ಉಪಯೋಗಿಸಕ್ಕೆ ಹೇಳ್ತಾ ಇದ್ದಾರೆ. ದಾಲ್ಚಿನ್ನಿನ ಕುದಿಸ್ಕೊಂಡು ಕುಡಿಬೋದು, ಮೆಂತ್ಯ ಕುದಿಸ್ಕೊಂಡು ಕುಡಿಬೋದು, ಜೀರಿಗೆ ಕುದಿಸ್ಕೊಂಡು ಕುಡಿಬೋದು. ದಾಲ್ಚಿನ್ನಿ ಅಂತಂದ್ರೆ ಚಕ್ಕೆ. ಮೆಣಸು ಮಾತ್ರ ಒಂದು ದಿವಸಕ್ಕೆ 1 ಅಥವಾ 2 ಕಾಳಿಗಿಂತ ಜಾಸ್ತಿ ಉಪಯೋಗಿಸಂಗಿಲ್ಲ.